ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮತ್ತೊಂದು ತೋಟದ ಲಾಗ್ಗೆ ಸ್ವಾಗತ. ಸೊ ಇವತ್ತು ಏನಪ್ಪ ಅಪ್ಡೇಟ್ ಅಂದರೆ, ನಿನ್ನೆ ಮಣ್ಣು ಹೊಡ್ಸಿದ್ವಿ, ಗೋಡು ಮಣ್ಣು ಕೆರೆಯಿಂದ ತೋಟಕ್ಕೆ ಒಂದು 60 ಟ್ಯಾಕ್ಟ್ರು ಗೋಡು ಮಣ್ಣು ಹೊಡ್ಸಿದ್ವಿ. ಕೆರೆ ಗೋಡು ಮಣ್ಣು ಹಳ್ಳಿಯಲ್ಲಿರೋರ್ಗೆ ಗೊತ್ತಿರುತ್ತೆ. ಹಳ್ಳಿಯಲ್ಲಿ ಇರೋರಿಗೆ ಅಂದರೆ ಗೋಡು ಮಣ್ಣು ಹೊಡ್ಸೋದ್ರಿಂದ ಎಷ್ಟೊಂದು ಒಳ್ಳೆಯದಾಗುತ್ತೆ ಅಂತ ಗೊತ್ತಿರುತ್ತೆ. ಯಾಕೆಂದರೆ ಒಂಥರ ಗೊಬ್ಬರ ಅಂತಲೇ ಹೇಳ್ಬೋದು. ಇದನ್ನು ಚೆನ್ನಾಗಿ ಕರಗಿರುತ್ತೆ ಒಳಗಡೆ. ಇವಾಗ ತುಂಬ ಕಡೆಯಿಂದ ಎಲ್ಲ ನೀರು ಹರಿದು ಬಂದಿರುತ್ತಲ್ಲ, ಸೊ ಅದು ಏನು ಎಲೆಗಳು, ಸತ್ತೆಗಳು, ಮರಗಳು ಏನೇನಿರುತ್ತೆ ಎಲ್ಲ ಹರಿದು ಬಂದು ಕರಗಿ ಅಲ್ಲೇ ಗೊಬ್ಬರ ಆಗೋಗಿರುತ್ತೆ. ಸೊ ಅದನ್ನು ತೋಟಕ್ಕೆ ತುಂಬ ಕಡೆ ಎಲ್ಲ ಹೊಡೆಸ್ತಾರೆ. ಸೊ ಹಂಗೆ ನಾವು ಹೊಡ್ಸಿದ್ವಿ. ಯಾಕೆಂದರೆ ಇನ್ನು ಇವಾಗ ಮರಗಳು ಇವಾಗ ಬೆಳೀತಾ ಇರೋದ್ರಿಂದ, ಸೊ ಇವಾಗಲೇ ಫಲವತ್ತತೆ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಬೆಳೆ ಬರುತ್ತೆ. ಸೊ ಹಂಗಾಗಿ ಅದ ಕಾರಣಕ್ಕೆ ಗೋಲ್ಡ್ ಮಣ್ಣು ಹೊಡ್ಸಿದ್ವಿ. ಸೊ ನಿನ್ನೆ ಎಷ್ಟು ಒಂದು 70 ಟ್ಯಾಕ್ಟ್ರು ಹೊಡೆದ್ರು ಮಣ್ಣು. ಸೊ ಇಲ್ಲೇ ಹತ್ರದಲ್ಲೇ ಇದೆ, ಹೊಸಗ್ರಹರ ಪಕ್ಕದಲ್ಲೇ ಒಂದು ಕೆರೆ ಇದೆ. ಸೊ ಅದರಿಂದ ನೀರಿನ್ನೂ ಬಂದಿರಲಿಲ್ಲ, ಬೇಸಿಗೆ ನೀರು ಬಿಟ್ಟಿಲ್ಲ ನೋಡಿ. ಮಳೆ ಹುಯ್ನಿಲ್ಲ ಟೈಮ್ಗೆ ಅಂದರೆ ಮಳೆ ಹುಯ್ದಿಲ್ಲ ಅಂದರೆ ಡ್ಯಾಮ್ಗಳೇನು ತುಂಬಲ್ಲ, ಕೆರೆಗಳಿಗೆ ಯಾವುದಕ್ಕೂ ನೀರು ತುಂಬ್ಸೋಕ್ಕಾಗಲ್ಲ, ಅವರು ನೀರು ಬಿಡಲ್ಲ. ಅದರಿಂದ ಎಷ್ಟು ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ ನೋಡಿ. ಏಕೆಂದರೆ ಮಳೆ ಬಂದು ಕೆರೆ ಎಲ್ಲ ತುಂಬಿಕೊಂಡ್ರೆ ಮಣ್ಣೆಲ್ಲ ಸಿಗಲ್ಲ. ಎಷ್ಟೋ ಜನ ಮಣ್ಣು ಬೇಕಾಗಿರೋರು ಪರದಾಡೋಗಿ ಎಷ್ಟೋ 1 to ಡಬಲ್ ದುಡ್ಡು ಕೊಟ್ಟು ಹೊಡ್ಸಿರೋರು ಇದ್ದಾರೆ. ಅಂದರೆ ಕೆಲವೊಂದು ತೋಟಗಳು ಹೆಂಗಾಗುತ್ತೆ ಅಂದರೆ ಬೇರು ಬಿಡ್ಕೊಬಿಡುತ್ತೆ, ಗಿಡಗಳು ಬೇರು ಬಿಡ್ಕೊಬಿಡ್ತವೆ. ಸೊ ಹಂಗಾಗಿ ಅವಕ್ಕೆ ಮಣ್ಣು ಹೊಡ್ಸಿದ್ರೆ ಇನ್ನೂ ಚೆನ್ನಾಗಿರ್ತವೆ ಅವು. ಬಟ್ ನಮ್ಗೆ ಟೈಮಿಗೆ ಬೇಕಾದಾಗ ಮಣ್ಣು ಸಿಗಲ್ಲ. ಅಂದರೆ ಈ ಗೋಡು ಮಣ್ಣೆಲ್ಲ ಬೇಕು ಅಂದರೆ ಕೆರೆಗಳು ನೀರು ಖಾಲಿ ಆಗಬೇಕು, ಕೆರೆಯಲ್ಲಿ ಅಷ್ಟೇ ಸಿಗೋದು ಒಳ್ಳೆ ಮಣ್ಣು. ಇನ್ನು ಬೇರೆ ಕಡೆ ಸಿಗೋ ಮಣ್ಣು ಅಷ್ಟು ಈ ಥರ ಇರಲ್ಲ. ಈಗ ಹೊಲದಲ್ಲಿ ಅದರಲ್ಲೆಲ್ಲ ತೆಗಿಸ್ತೀನಿ ಅಂದರೆ ಕೆಂಪು ಮಣ್ಣು ಅದೆಲ್ಲ ಸಿಗುತ್ತೆ, ಬಟ್ ಇಷ್ಟೊಂದೆಲ್ಲ ಒಳ್ಳೆ ಅಡ್ವಾಂಟೇಜ್ ಇರಲ್ಲ ಅದರಲ್ಲಿ. ಈಗ ಗೋಡು ಮಣ್ಣು ಆದರೆ ಕೆರೆಯಲ್ಲೇ ಸಿಗುತ್ತೆ, ಬಟ್ ಕೆರೆಯಲ್ಲಿ ಸಿಗಬೇಕು ಅಂದರೆ ಕೆರೆ ನೀರು ಖಾಲಿ ಆಗಬೇಕು. ಸೊ ನೋಡಿ, ಇದು ಮಣ್ಣು ಹೊಡ್ಸಿದ್ದು ನಾವು. ಸೊ ಈ ವರ್ಷ ಏನಾಗಿದೆ ಅಂದರೆ, ಎಲ್ರಿಗೂ ಗೊತ್ತಿರೋ ಹಾಗೆ ಮಳೆ ಒಯ್ದಿಲ್ಲ, ಅಷ್ಟಾಗಿ ಅಂದ್ಕೊಂಡಿರೋ ಥರ ಮಳೆ ಏನು ಬಿದ್ದಿಲ್ಲ. ಹಾಗಾಗಿ ಕೆರೆ ಖಾಲಿ ಹೊಡಿತಾ ಇದೆ. ಸೊ ಕೆರೆ ಖಾಲಿ ಹೊಡಿತಾ ಇರೋದ್ರಿಂದ ಹೀಗೆ ಮಣ್ಣು ಹೊಡ್ಸೋಕೆ ಈಸಿ ಆಯಿತು. ಗೋಲ್ಡ್ ಮಣ್ಣು ಹೊಡಿಸ್ತಾ ಇದ್ದೀವಿ. ನಿನ್ನೆ ಒಂದು 70 ಟ್ಯಾಕ್ಟ್ರು ಹಾಕ್ಸಿದ್ದೀವಿ, ಮತ್ತು ಇನ್ನೊಂದು 50 ಟ್ಯಾಕ್ಟ್ರು ಹೊಡಿತಾರೆ ಇವತ್ತು ಮಣ್ಣ. ಸೊ ಇದೆಲ್ಲ ಬೆಳೀತಾ ಇರೋ ತೋಟ. ಸೊ ಇದು ನೋಡ್ತಾಯಿದ್ರೆ ಕೆಳಗಡೆ ನೋಡಿದ್ರೆ ಒಂದು ಸಮ ಇಲ್ಲ, ಅಂದರೆ ಅದು ಎತ್ತರ ಇದೆ, ಇದು ಕೆಳಗಡೆ ಇದೆ. ಸೊ ಅದಕ್ಕೆ ಮಣ್ಣು ಹೊಡ್ಸ್ಬಿಟ್ಟು ಸಮವಾಗಿ ಮಾಡಿಬಿಡೋಣ. ನೆಕ್ಸ್ಟ್ ಅಂದರೆ ಇವಾಗ ಮಣ್ಣು ಸಿಕ್ತಾಗ ಹೊಡೆಸ್ಕೊಬಿಟ್ರೆ ನೆಕ್ಸ್ಟ್ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಇನ್ನು ಯಾವಾಗ ಸಿಗ್ತದೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಸಿಕ್ತಾಗ ಹೊಡೆಸ್ಕೊಬೋಣ ಅಂತ. ಎಲ್ಲ ಮಳ್ಳು ಮಿಕ್ಸೆಡ್ ಮಣ್ಣಿದು, ಬಟ್ ಓಕೆ, ಪರವಾಗಿಲ್ಲ, ಎಲ್ಲ ಇದೆ ಒಳ್ಳೆಯದು ಅಂತ ಹೇಳ್ತಾರೆ. ಇವಾಗೆಲ್ಲ ಮಣ್ಣೇ ಸಿಗ್ತಾಯಿಲ್ಲ ಎಷ್ಟೋ ಕಡೆ, ಅಂಥದ್ರಲ್ಲಿ ಈ ಥರ ಮಣ್ಣು ಸಿಕ್ಕಿದೆ. ಸೊ ಇನ್ನೊಂದು 50 ಟ್ಯಾಕ್ಟ್ರು ಬರಬೇಕು. ಇಲ್ಲಿ ಒಂದು ಟ್ಯಾಕ್ಟ್ರಿಗೆ 600 ರೂಪಾಯಿ ತಗೋತವ್ರೆ. 600 ರೂಪಾಯಿ ದುಡ್ಡು ಒಂದು ಟ್ಯಾಕ್ಟ್ರಿಗೆ ತಗೊಬಂದು ಅವರೇ ಹಾಕೋದು. ಒಂದು 70 ಟ್ಯಾಕ್ಟ್ರು ಮತ್ತು ಇನ್ನೊಂದು 50 ಟ್ಯಾಕ್ಟ್ರು, ಅದೊಂದು 120 ಟ್ಯಾಕ್ಟ್ರು. 120 ಟ್ಯಾಕ್ಟ್ರಿಗೆ ಎಷ್ಟಾಗುತ್ತೆ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕು. ಮತ್ತು ಈ ಮಣ್ಣು ಅಳಿಸ್ಬೇಕು. ಮಣ್ಣು ಅಳ್ಸೋಕ್ಕೆ ಈಗೆಲ್ಲ ಟ್ಯಾಕ್ಟ್ರುಗಳಲ್ಲೇ ಇದಿದೆ, ಹಿಂದ್ಗಡೆ ಮಣ್ಣು ಇದನ್ನು ಕಟ್ಕೊಂಡು ಏನಪ್ಪ ಅದೇನೋ ಮಟ್ಟ ಮಾಡೋದು ಟ್ಯಾಕ್ಟ್ರಲ್ಲೇ ಬರುತ್ತೆ, ಅದನ್ನೊಂದು ಸಲ ಎಳಿಸ್ಬೇಕು. ಅದನ್ನು ಎಳಿಸ್ಬಿಟ್ಟು ಮಣ್ಣನ್ನೆಲ್ಲ ಸಮವಾಗಿ 4 ಮೂಲೆಗೂ ಇದು ಮಾಡಿ ಮತ್ತೊಂದು 2 ಸಲ ಉಳಿಸೋದ್ರೆ ಸರಿ ಹೋಗ್ಬಿಡುತ್ತೆ. ಅಲ್ಲಿಗೆ ನೀಟಾಗಿ ಕುತ್ಕೊಳ್ಳೋದು ಸೆಟಪ್ ಆಗಿಬಿಡುತ್ತೆ, ಏನು ತೊಂದರೆ ಆಗೋದಿಲ್ಲ. ಸೊ ಈಗ ಮಣ್ಣು ಅಂದರೆ ಇವಾಗ ಏನಕ್ಕೆ ಮೈನಾಗಿ ಇಳಿಸೋದು ಅಂದರೆ, ಒಂದು
ಗೊಬ್ಬರದ್ದು ಅಡ್ವಾಂಟೇಜ್ ಅಂದರೆ ಒಳ್ಳೆ ಫಲವತ್ತತೆ ಸಿಗುತ್ತೆ ಅನ್ನೋದಕ್ಕೂ ಮಣ್ಣು ಏರಿಸ್ತೀವಿ. ಅದಾದಮೇಲೆ ಬೇರುಗಳು ಬಿಟ್ಕೊಬಿಟ್ಟಿರ್ತಲ್ಲ ಗಿಡಗಳು. ಸೊ ಕೆಲವೊಂದು ಏನಾಗುತ್ತೆ ಅಂದರೆ ಬೇರುಗಳು ಬಿಟ್ಕೊಂಡಾಗ ಜೋರಾಗಿ ಗಾಳಿ ಬೀಸೋದು, ಮಳೆ ಇವಾಗ ಗಾಳಿ ಬೀಸಿದ್ರೆ ಮರಗಳು ಬಿದ್ದೋಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಬಟ್ ಈ ಥರ ಮಣ್ಣೆಲ್ಲ ಏರಿಸಿ ಅವು ಬೇರುಗಳು ಬಿಟ್ಕೊಂಡ್ರೆ ಜಾಗಕ್ಕೆಲ್ಲ ಹಾಕಿ ನೀಟಾಗಿ ಇದು ಮಾಡಿದ್ರೆ ಯಾವುದೇ ತೊಂದರೆ ಆಗೋದಿಲ್ಲ. ಸೊ ಇದೊಂದು ಅಡ್ವಾಂಟೇಜ್ ಇದೆ, ಅದಕ್ಕೋಸ್ಕರ ಮಣ್ಣು ಏರಿಸ್ತಾ ಇದ್ದಾರೆ. ತುಂಬ ಜನ ಹಿಂದೆ ಎಲ್ಲ ಗೋಲ್ಡ್ ಮಣ್ಣು ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರೋರು, ಏರ್ಸೋಕ್ಕೆ ಇತ್ತೀಚೆಗೆ ಕಡಿಮೆ ಆಗಿದ್ದಾರೆ ಅಷ್ಟೇ. ಹಿಂದೆ ಎಲ್ಲ ತೋಟಗಳಿಗೆಲ್ಲ ಫಿಕ್ಸು, ಕೆರೆ ನೀರು ಖಾಲಿ ಆಯಿತು ಅಂದರೆ ಸಾಕು ಗೋಲ್ಡ್ ಮಣ್ಣು ಏರಿಸ್ತಿದ್ರು. ಇವಾಗೆಲ್ಲ ಕಡಿಮೆ ಆಗಿದ್ದಾರೆ. ಆಮೇಲೆ ಗೋಲ್ಡ್ ಮಣ್ಣು ಏರಿಸೋದ್ರಿಂದ ಕೆರೆಗಳಿಗೂ ಒಂಥರ ಒಳ್ಳೆ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀರು ಅಂದರೆ ಮಣ್ಣು ತೆಗೆದು ಹಾಳಾದಷ್ಟು ಕೆರೆಯಲ್ಲಿ ನೀರು ಸ್ಟೋರೇಜ್ ಜಾಸ್ತಿ ಆಗುತ್ತೆ. ಅಂದರೆ ಇವಾಗ ನೀರು ಬರೀ ಗೋಲ್ಡ್ ಮಣ್ಣು ಮರಳು ತುಂಬ್ಕೊಬಿಟ್ಟು ಮೇಲೆ ನೀರು ನಿಂತರೆ ಬೇಗ ಖಾಲಿಯಾಗಿ ಹೋಗ್ಬಿಡುತ್ತೆ. ಅದೇ ಆಳ ಮಾಡಿ ಗುಂಡಿ ತೆಗೆದು ಬಾವಿ ಥರ ಮಣ್ಣೆಲ್ಲ ತೆಗೆದು ಇದನ್ನು ಮಾಡಿದ್ರೆ ಹೂಳ್ದೆತ್ತೋದು ಅಂತ ಹೇಳ್ತಾರಲ್ಲ, ಇದನ್ನೆಲ್ಲ ಮಾಡಿದ್ರೆ ಸೊ ಜಾಸ್ತಿ ನೀರು ಶೇಖರಣೆ ಆಗುತ್ತೆ, ಜಾಸ್ತಿ ದಿನ ಬಳಕೆ ಆಗುತ್ತೆ. ಇವಾಗ ಕೆರೆಗಳಲ್ಲಿ ನೀರಿದ್ದರೆ ಹಸುಗಳ್ಗೋಗಿ ನೀರು ಕುಡಿಸೋದು, ಮೈ ತೊಳೆಯೋದು ಬೇಸಿಗೆನಲ್ಲಿ ಎಲ್ಲ ಮಾಡ್ತಾರೆ. ಸೊ ಅದೆಲ್ಲ ಒಳ್ಳೆಯದಾಗುತ್ತೆ. ನೀರು ಶೇಖರಣೆ ಆದರೆ ಏನು ಬೇಕಾದ್ರೂ ಮಾಡ್ಬೋದು. ಇದೊಂದು ಅಡ್ವಾಂಟೇಜ್ ಇದೆ. ಎಲ್ಲ ತೋಟ ಎಲ್ಲ ಹೆಂಗಾಗೋಗಿದೆ. ಸೊ ಈ ಮಣ್ಣು ಟ್ಯಾಕ್ಟ್ರು ತಗೊಬಂದು ಮಣ್ಣು ನೀಟಾಗಿ ಎಳ್ಸಿ ಎಲ್ಲ ಕಡೆಗೂ ಇನ್ನೊಂದು ಸಲ ಉಳಿಸ್ಬಿಟ್ಟು ಒಂದು 2-3 ಸಲ ಉಳಿಸಿ ಇದು ಮಾಡಿದ್ರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಇದನ್ನೆಲ್ಲ ಮಣ್ಣೆಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ. ಒಂದೊಂದು ಗದ್ದೆಗೆ ಹೆಚ್ಚು ಕಮ್ಮಿ ನೋಡಿ, ಅಲ್ಲಿಂದ ಇಲ್ಲಿಗೆ 2, 3, 4, 5 ಟ್ಯಾಕ್ಟ್ರು ಮಣ್ಣು ಬಿಟ್ಟಿದ್ದಾರೆ. ಒಂದೊಂದು ಗದ್ದೆಗೆ 5 ಟ್ಯಾಕ್ಟ್ರು, ಒಂದೊಂದು ಗದ್ದೆಗೆ 5 ಟ್ಯಾಕ್ಟ್ರು ಮಣ್ಣು ಬಿಟ್ಟವ್ರೆ. ಅಂದರೆ ನೋಡ್ಕೊಂಡು ಮರಗಳೆಲ್ಲೇ ಮರಗಳು ಬಡ್ಡೆಗೆ ಬಿಟ್ಟಿದ್ದಾರೆ ನೋಡಿ ಕರೆಕ್ಟಾಗಿ. ಆ ಕಡೆ ಈ ಕಡೆ ಎಲ್ಲೂ ಬಿಟ್ಟಿಲ್ಲ. ಸೊ ಇಲ್ಲೂ ನೋಡ್ತಾ ಇದ್ದೀರ, ಮರದ ಬಡ್ಡೆಗೆ ಬಿಟ್ಟಿದ್ದಾರೆ ಮಣ್ಣು. ಯಾಕೆಂದರೆ ಮರದ ಬಡ್ಡೆಗೆ ಜಾಸ್ತಿ ಎಳ್ಸೋದು ನಾವು, ತೆಂಗಿನ ಮರದ ಬಡ್ಡೆಗೆ. ಹಾಗಾಗಿ ಮರದ ಬಡ್ಡೆಗೆ ಬಿಟ್ಟವ್ರೆ. ಎಲ್ಲ ತೋಟ ಎಲ್ಲ ಉಳಿಸ್ಬೇಕು. ಉಳಿಸ್ಬಿಟ್ಟೆ ಇದು ಮಾಡ್ಬೋದಿತ್ತು, ಮಣ್ಣು ಏರಿಸ್ಬೋದಿತ್ತು. ಇವಾಗ ಹೆಂಗೂ ಉಳಿಸಿ ಈಗ ಮಣ್ಣು ಏರ್ಸಾಯ್ತಲ್ಲ, ನೆಕ್ಸ್ಟ್ ಮಾಡಿದ್ರೆ ಅದು ಗೊಬ್ಬರ ಆಗೋಗುತ್ತೆ, ಎಲ್ಲ ಒಳ್ಳೇದು. ಈಗ ಮತ್ತೆ ಅದು ಈಗೊಂದು ಸಲ ಉಳಿಸಿ ಮತ್ತೆ ಮಣ್ಣು ಎಳ್ಸಾದ್ಮೇಲೆ ಮತ್ತೊಂದು ಸಲ ಉಳಿಸಿ ಸುಮ್ಮನೆ 2 ಖರ್ಚು. ಹೆಂಗೋ ಮಣ್ಣು ಏರ್ಸಾಗೈತೆ. ಸೊ ನೆಕ್ಸ್ಟು ಮಣ್ಣೆಲ್ಲ ಎಳ್ಸಿ ಮಟ್ಟ ಮಾಡಿಸ್ಬಿಟ್ಟು ಉಳಿಸಿದ್ರೆ ಸರಿ ಹೋಗುತ್ತೆ. ಸೊ ಇವಾಗ ತೋಟಕ್ಕೆ ಗೊಬ್ಬರನೂ ಆಯಿತು, ಮಣ್ಣು ಆಯಿತು, ಇನ್ನೇನಿಲ್ಲ, ಎಲ್ಲ ಕರೆಕ್ಟಾಗಿ ಆಗೈತೆ. ಇನ್ನೂ ಗೊಬ್ಬರ ಇನ್ನೊಂದು 2 ವರ್ಷ ಬಿಟ್ಟು ಹಾಕೋದಷ್ಟೇ. ಇನ್ನು ಮಣ್ಣಿಗೆಲ್ಲ ಸದ್ಯಕ್ಕೆ ಏನೂ ಏರ್ಸೋದಿಲ್ಲ, ಎಲ್ಲ ಆಗ್ಬಿಟ್ಟೈತೆ ಕರೆಕ್ಟಾಗಿ. ಇನ್ನೊಂದು 5 ವರ್ಷ 10 ವರ್ಷ, ಹೆಚ್ಚು ಕಮ್ಮಿ 10-15 ವರ್ಷನೇ ಅಂದ್ಕೊಳ್ಳಿ. ಇದೆಲ್ಲ ಫಲ ಇನ್ನೂ ಒಂದು 50-60 ವರ್ಷ ಬರ್ತವೆ. ಸೊ ಅಲ್ಲಿ ಗಂಟೆ ಏನು ಮಾತಾಡೋಂಗಿಲ್ಲ. ಇನ್ನೊಂದು ಸಲ ಇನ್ನು 10 ವರ್ಷಕ್ಕೆಲ್ಲ ಯಾರು ಇರ್ತಾರೋ ಯಾರು ಇರೋದಿಲ್ವೋ ನೋಡ್ಕೊಳ್ಳೋಣ ಅವಾಗ. ಎಲ್ಲ ಒಂಬಳೆ ಕಡಿತಾ ಇದೆ, ತೆಂಗಿನ ಮರಗಳೆಲ್ಲ ಇವಾಗ ಬಿಟ್ಟಿದೆ ನೋಡಿ, ಎಳ್ನೀರು ಬಿಟ್ಟೈತೆ. ಇವೆಲ್ಲ ಬಿಡ್ತಾವೆ ಮುಂದಿನ ವರ್ಷ ನೋಡಿ, ಎಲ್ಲ ಒಂಬಳೆ ಕಡ್ದೈತೆ. ಮುಂದಿನ ವರ್ಷದಿಂದ ಎಲ್ಲ ಒಂದು 2-3 ಸಲ ಎಳ್ನೀರು ಕೊಟ್ಬಿಟ್ರೆ ನೀಟಾಗಿ ಎಲ್ಲ ಕೂತ್ಕೋತವೆ. ಏನು ನೆಕ್ಸ್ಟಿಂದ ಕೆಳಗಡೆ ನಿಂತ್ಕೊಂಡು ಎಳ್ನೀರು ಕುಡಿತಾ ಇರೋದೆ, ಕೈಗೆ ಎಟಕ್ತವೆ ನೋಡಿ. ಇಲ್ಲಿ ಮರ ಎಷ್ಟು ಕೆಳಗಡೆ ಐತೆ, ಇದು ಎಳ್ನೀರು ಹೆಂಗೈತೆ ಇದು ನೋಡಿ, ಇಲ್ಲಿ ಕೈಗೆ ಎಟಕ್ತವೆಲ್ಲ ಅಷ್ಟೇ. ನೆಕ್ಸ್ಟಿಂದ ಎಲ್ಲ ಕೈಗೆ ಎಟಕ್ತವೆ ಎಳ್ನೀರಿನ್ನು, ಜಾಸ್ತಿ ಟೆನ್ಷನ್ನೇ ಇಲ್ಲ ಇನ್ನು. ಸೊ ಇದು ಒಂದು ತೋಟ ರೆಡಿ ಆಗಿದೆ. ಇದ್ರ ಮಧ್ಯಕ್ಕೆ ಅಡಿಕೆ ಸಸಿಗಳು ನೆಡಬೇಕು ಅಂತ ಅನ್ಕೋತಾ ಇದ್ದೀವಿ. ಬಟ್ ಈಗಲೇ ತೆಂಗಿನ ಸಸಿಗಳು ಸ್ವಲ್ಪ ಹತ್ರ ಅಂತ ಅನ್ನಿಸ್ತಾ ಇದೆ ಯಾಕೋ ಕಣೆ. ಮತ್ತು ನೆರಳಾಗ್ಬಿಟ್ರೆ ಕರೆಕ್ಟಾಗಿ ಬೆಳೆಯೋದಿಲ್ಲ. ಬಟ್ ಈ ಗ್ಯಾಪ್ ಇದೆ ನೋಡಿ, ಈ ಗ್ಯಾಪಲ್ಲಿ ನೆಡ್ಬೋದು, ಬೇಕಾದ್ರೆ ಈ ಗ್ಯಾಪಲ್ಲಿ ನೆಡ್ಬೋದು. ಬಟ್ ನೋಡೋಣ, ಯಾಕೆಂದರೆ ನೆಟ್ಟಿ ಆಮೇಲೆ ನೆರಳಾಗಿ ಬೆಳೀನಿಲ್ಲ ಅಂದರೆ ಸುಮ್ಮನೆ ಅದಕ್ಕೆ ಬೇರೆ ಇನ್ವೆಸ್ಟ್ಮೆಂಟು ದುಡ್ಡು ವೇಸ್ಟ್ ಆಗುತ್ತೆ. ನೋಡೋಣ ಏನು ಮಾಡೋದು ಅಂತ ಗೊತ್ತಿಲ್ಲ. ಬಟ್ ಇದ್ರ ಜೊತೇಲಿ ಏನಾದರೂ ಮಾಡಬೇಕು, ಮಧ್ಯದಲ್ಲಿ ಜೊತೆಗೆ ಏನಾದರೂ ಮಾಡಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಈಗ ತೋಟಗಳು
ಈ ನಾನು ನಿಂತಿರೋ ನೋಡಿ ಗದ್ದೆ ಸ್ವಲ್ಪ ಎತ್ತರ ಆಗಿದೆ, ಅದ್ರ ಕೆಳಗಡೆ ಗದ್ದೆ ಸ್ವಲ್ಪ ಹಳ್ಳಾಗಿದೆ, ಅದ್ರ ಕೆಳಗಡೆ ಇನ್ನು ಸ್ವಲ್ಪ ಹಳ್ಳಾಗಿದೆ, ಅದ್ರ ಕೆಳಗಡೆ ಇನ್ನು ಸ್ವಲ್ಪ ಹಳ್ಳಾಗಿದೆ. ಸೊ ಹಿಂಗೆ ವೇರಿಯೇಷನ್ ಆದರೆ ನೀರು ಹಾಯ್ಸೋಕ್ಕೂ ಸ್ವಲ್ಪ ಹಿಂಸೆ. ಒಂದು ಮಟ್ಟ ಇದ್ಬಿಟ್ರೆ ಒಂದು ಕಡೆ ಬಿಟ್ರೆ ನೀರು ನೀಟಾಗಿ ಹರ್ಕೊಂಡು ಹೋಗ್ಬಿಡುತ್ತೆ ಎಲ್ಲ ಕಡೆಗೂ. ಈ ಥರ ಹಳ್ಳ ದಿಬ್ಬ ಇದ್ದಾಗ ಹಿಂಸೆ ನೀರು ಹಾಯ್ಸೋಕ್ಕೆ. ಒಂದು ಪೈಪ್ ಚೇಂಜ್ ಮಾಡಬೇಕು, ಇಲ್ಲ ಎಲ್ಲ ಗದ್ದೆಗೂ ಒಂದೊಂದು ಪೈಪ್ ಇಡಬೇಕು, ಈ ಥರದ ಹಿಂಸೆಗಳಾಗ್ಬಿಡುತ್ತೆ. ನೋಡೋಣ ಇವಾಗ ಟ್ಯಾಕ್ಟ್ರು ಮಟ್ಟ ಮಾಡೋಕ್ಕೆ ಟ್ಯಾಕ್ಟ್ರಿಗೆ ಹೇಳ್ಬೇಕು, ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಹಂಗೂ ನೋಡಿ ಮಧ್ಯದಲ್ಲಿ ಒಂದೆರಡು ಅಡಿಕೆ ಸೋಸೆ ಹಾಕಿದ್ದೀವಿ, ಬಟ್ ಇದು ಆವಾಗಲೇ ಹಾಕಿರೋದ್ರಿಂದ ಮೇಗೆ ಬಂದ್ಬಿಟ್ಟಿದೆ. ಮುಂಚೆನೇ ಹಾಕಿದರೆ ಬರೋದೇನೋ. ಟ್ಯಾಕ್ಟ್ರು ಈ ಕಡೆ ಉಳೋ ಗ್ಯಾಪ್ ಇದೆ, ಮಧ್ಯದಲ್ಲಿ ಅಡಿಕೆ ಸೋಸಿ. ಸೊ ಇದೇ ಪ್ಲ್ಯಾನಲ್ಲಿ ಇರೋದು, ಅಡಿಕೆ ಸೋಸಿ ನೆಡೋಣ ಅಂತ. ಸೊ ನೆಡ್ಬೋದಾ ಇಲ್ಲ ನೆರಳಾಗುತ್ತಾ ನೆಡಬಾರ್ದಾ, ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಆಗ ಮಣ್ಣು ಎಲ್ಲಿ ಹೊಡಿತಾ ಇರೋದು, ಎಲ್ಲ ಅವೈಲೇಬಲ್ ಇದೆ, ಡೀಟೇಲ್ಸ್ ಬೇಕಾದರೆ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ, ಡೀಟೇಲ್ಸ್ ಕೊಡ್ತೀನಿ. ಥ್ಯಾಂಕ್ ಯು.